ಹಾಯ್ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ವಿದ್ಯಾರ್ಥಿಗಳಿಗೆ ಹ್ಯಾಪಿ ನ್ಯೂ ಇಯರ್. ಆಯಿತಾ, ದ್ವಿತೀಯ ಪಿ ಯು ಸಿಯ 2025 ಜನವರಿಯಿಂದ ಪ್ರಿಪೇಟರಿ ಎಕ್ಸಾಮ್ಗಳು ಪ್ರಾರಂಭ ಆಗುತ್ತೆ. ಆ ಪ್ರಿಪೇಟರಿ ಎಕ್ಸಾಮ್ನಲ್ಲಿ ನಾವು ಹೇಗೆ ಅಭ್ಯಾಸ ಮಾಡಬೇಕು ಮತ್ತು ಹೇಗೆ ನಾವು ಪ್ರಿಪ್ರೇಷನ್ ಮಾಡಬೇಕು ನೋಡಿ. ನಿಮ್ಮ ಹತ್ರ 2024 ಪ್ರಿಪೇಟರಿ ಕ್ವಶನ್ ಪೇಪರ್ ಇದ್ದರೆ ಸೊ ಅಲ್ಲಿ ಯಾವ ರೀತಿಯಲ್ಲಿ ಕ್ವಶನ್ ಕೇಳಿದ್ದಾರೆ ನಿಮಗೂ ಕೂಡ ಗೊತ್ತಾಗ್ಬಿಡುತ್ತೆ. ಇಲ್ಲಾಂದರೆ 2024 ಮತ್ತು 25 ಅಕಾಡೆಮಿಕ್ ಇಯರ್ ಸಂಬಂಧಪಟ್ಟಂತೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ನೀಲಿನಕ್ಷೆ ನಿಮಗೆ ರಿಲೀಸ್ ಮಾಡಿದ್ದಾರೆ. ಬ್ಲೂ ಪ್ರಿಂಟ್ ಓದುವ ಅವಶ್ಯಕತೆ ಇಲ್ಲ ಆಯಿತಾ. ಯಾಕೆಂದರೆ 3 ಬ್ಲೂ ಪ್ರಿಂಟ್ ಆಗಿರುತ್ತೆ. ಆ 3 ಬ್ಲೂ ಪ್ರಿಂಟ್ ನೀವು ಅನಲೈಸ್ ಮಾಡಿ ಒಂದು ಫೈನಲ್ ಆಗಿ ಬ್ಲೂ ಪ್ರಿಂಟ್ ರೆಡಿ ಮಾಡಬೇಕಾಗಿರುತ್ತೆ. ಅಂದರೆ ಪರ್ಟಿಕ್ಯುಲರ್ ಒಂದೊಂದು ಅಧ್ಯಾಯ ಮೇಲೆ ಎಷ್ಟು ಮಾರ್ಕ್ಸ್ಗಳು ಕೇಳಿದ್ದಾರೆ ನೀವು 3 ಬ್ಲೂ ಪ್ರಿಂಟ್ನಲ್ಲಿ ನೋಡಿದರೆ ಸೇಮ್ ಮಾರ್ಕ್ಸ್ಗಳು ಕೇಳಿದ್ದಾರೆ, ಬಟ್ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ದಾರೆ. ಬಟ್ ಬಹಳ ಕನ್ಫ್ಯೂಸ್ ಆಗುತ್ತೆ ಅದು. ನೀವು ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಈ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಅಭ್ಯಾಸ ಮಾಡಿ. ಸೊ ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತು 2 ಮತ್ತು 3 ಇಲ್ಲಿ ಏನು ಕ್ವಶನ್ಸ್ಗಳು ಕೇಳಿದಾರಲ್ಲ ಈ ಕ್ವಶನ್ ನಿಮಗೆ ಪ್ರಿಪೇಟರಿ ಎಕ್ಸಾಮ್ನಲ್ಲಿ ರಿಪೀಟ್ ಆಗಿ ನೋಡೋಕ್ಕೆ ಸಿಗುತ್ತೆ. ಇವನ್ ನಿಮ್ಮ ಫೈನಲ್ ಎಕ್ಸಾಮ್ನಲ್ಲಿ ಕೂಡ ರಿಪೀಟ್ ಆಗಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ. ಮತ್ತು ನೀವು ಹೇಗೆ ಪ್ರಿಪ್ರೇಷನ್ ಮಾಡಬೇಕಂದ್ರೆ ಆಯಿತಾ, ಫಸ್ಟ್ ನೀವು ಫಾಲೋ ಮಾಡಿ ಈ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಇನ್ನೊಂದೇನು, ಸೊ ನಿಮಗೂ ಕೂಡ ಇವಾಗ ಗೊತ್ತಿರುತ್ತೆ ಯಾವ ನಾನು ಅಧ್ಯಾಯ ಓದಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸ್ನಲ್ಲಿ 2ನೇ ಅಧ್ಯಾಯ ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಇಲ್ಲಿ 20 ಮಾರ್ಕ್ಸ್ ನಮಗೆ ಕೇಳಲಾಗುವುದು. ಅದೇ ರೀತಿ ಪಾರ್ಟ್ 2ನಲ್ಲಿನ 2ನೇ ಅಧ್ಯಾಯ ಯಾವುದು, ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ. ಅದೇ ರೀತಿ ಇಲ್ಲಿ ಪಾರ್ಟ್ 1ನಲ್ಲಿನ 2ನೇ ಅಧ್ಯಾಯ ಅನುಭೋಗಿ ವರ್ತನೆ ಸಿದ್ಧಾಂತ. ಯಾಕೆಂದರೆ ಇಲ್ಲಿ 20 ಮಾರ್ಕ್ಸ್ ಇಲ್ಲಿ 17 ಮಾರ್ಕ್ಸ್ ಆದರೂ ನಮ್ಮದು ಕವರ್ ಆಗುತ್ತೆ ಇಲ್ಲಿ ಆಯಿತಾ. 2 ಚಾಪ್ಟರ್ನಲ್ಲಿ 17 ಮಾರ್ಕ್ಸ್ ಪ್ಲಸ್ ಇಲ್ಲಿ 17 ಮಾರ್ಕ್ಸ್. ಮತ್ತು ಅದೇ ರೀತಿ 3ನೇ ಅಧ್ಯಾಯ ಇದೆ ನಿಮಗೆ ಎಲ್ಲಿ ಉತ್ಪಾದನೆ ಮತ್ತು ವೆಚ್ಚಗಳು ಅಂತ ಪಾರ್ಟ್ 1ನಲ್ಲಿ. ಅದೇ ರೀತಿ ಪಾರ್ಟ್ 2ನಲ್ಲಿ ನಿಮಗೆ ಹಣ ಮತ್ತು ಬ್ಯಾಂಕಿಂಗ್ ಅಂತ ಮನಿ ಆ್ಯಂಡ್ ಬ್ಯಾಂಕಿಂಗ್. ಈ 4 ಚಾಪ್ಟರ್ ನೀವು ಓದಿದರೆ ಅಂದರೆ ಇಲ್ಲೊಂದು 2 ಆಯಿತಾ. ಇಲ್ಲಿ ನೋಡಿ ನಿಮಗೆ ಇಲ್ಲಿ 12 ಮಾರ್ಕ್ಸ್, ಇಲ್ಲಿ ಕೂಡ 12 ಮಾರ್ಕ್ಸ್, ಇಲ್ಲಿ 17 ಮಾರ್ಕ್ಸ್, ಇಲ್ಲಿ 17 ಮಾರ್ಕ್ಸ್. ಸೊ ಹೀಗೆ ನಿಮಗೆ ಸೊ ಇಲ್ಲಿ ಮಾರ್ಕ್ಸ್ಗಳು ಕೇಳಲಾಗುವುದು. ಸೊ ಚಾಪ್ಟರ್ ವೈಸ್ ನಿಮಗೂ ಕೂಡ ಗೊತ್ತಿರುತ್ತೆ ಯಾವ ಅಧ್ಯಾಯ ಮೇಲೆ ನಮಗೆ ಅತಿ ಹೆಚ್ಚು ಪ್ರಶ್ನೆ ಕೇಳಲಾಗುವುದು ಅಂತ. ಸೊ ನಿಮಗೆ 1ರಿಂದ ಎಷ್ಟು ಅಧ್ಯಾಯಗಳಿರುತ್ತಲ್ಲ ಆ ಅಧ್ಯಾಯಗಳ ಪೂರ್ತಿ ಅಧ್ಯಾಯ ಮೇಲೆ ನಿಮಗೆ ಪ್ರಶ್ನೆಗಳು ಕೇಳಲಾಗುವುದು ಈ ಒಂದು ಪ್ರಿಪೇಟರಿ ಎಕ್ಸಾಮ್ನಲ್ಲಿ. ಸೊ ಈ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಯಾವುದು ಇಂಪಾರ್ಟೆಂಟ್ ನಿಮಗೂ ಕೂಡ ಗೊತ್ತಾಗ್ಬಿಡುತ್ತೆ. ಇವಾಗ ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತು 2 ಮತ್ತು 3ರಲ್ಲಿ ಏನು ಕೇಳಿದಾರಲ್ಲ ಅವೇ ಕ್ವಶನ್ಸ್ಗಳು ಆಯಿತಾ. ಇಲ್ಲಾಂದರೆ ನಾನು ಏನು 80/80 ಏನು ವಿಡಿಯೋ ಮಾಡಿದ್ದೀನಲ್ಲ ಅದಷ್ಟೇ ಒಂದೇ ವಿಡಿಯೋ ನೋಡ್ಕೊಂಡು ಹೋದರೂ ಕೂಡ ಓಕೆ. ಪ್ರಿಪೇಟರಿ ಎಕ್ಸಾಮ್ನಲ್ಲಿ ಡೆಫಿನೆಟ್ಲಿ ನೀವು ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ತೀರಾ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೂಡ ಮತ್ತು ಪ್ರಿಪೇಟರಿನಲ್ಲಿ ಕೂಡ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ 80/80 ವಿಡಿಯೋ. ಸೊ ಯಾರೆಲ್ಲ ಹೋಗಿ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಳ್ಳಿ. ಮತ್ತೆಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ PCMB ಎಲ್ಲ ವಿದ್ಯಾರ್ಥಿಗಳಿಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೋಗಿ, ನಮ್ಮ ಎಜುಕೇಷನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ. ಅಲ್ಲಿ ಫೈಲ್ ಅಂತ ಆಪ್ಷನ್ ಇದೆ. ಅಲ್ಲಿ ಫೈಲ್ ಅಂತ ಆಪ್ಷನ್ ಮೇಲೆ ಹೋಗಿ ಕ್ಲಿಕ್ ಮಾಡ್ಕೊಂಡು PCMB ಇಲ್ಲಾಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆಯಿತಾ, ಬಯಾಲಜಿ ಅಂತ ನೀವು ಈ ರೀತಿ ಸರ್ಚ್ ಮಾಡಿದರೆ ನಿಮಗೆ ನೋಟ್ಸ್ ಪ್ಲಸ್ 2024 ಹಿಂದಿನ ವರ್ಷದ ಪ್ರಿಪೇಟರಿ ಕ್ವಶನ್ ಪೇಪರ್ಗಳು ಬರುತ್ತೆ. ಬಟ್ ಅಷ್ಟು ಓದುವ ಅವಶ್ಯಕತೆ ಇಲ್ಲ. ನೀವು ಓನ್ಲಿ 2025 ಮಾಡೆಲ್ ಕ್ವಶನ್ ಪೇಪರ್ ಓದ್ಕೊಂಡ್ಬಿಡ್ರಿ ಸಾಕು ಆಯಿತಾ. ಇವೇ ನಿಮಗೆ ಕ್ವಶನಲ್ಲಿ ನೋಡೋಕ್ಕೆ ಸಿಗುತ್ತೆ. ಡೆಫಿನೆಟ್ಲಿ ಒಳ್ಳೆಯ ಮಾರ್ಕ್ಸ್ಗಳನ್ನು ನೀವು ತೆಗೆದುಕೊಳ್ತೀರಾ ಈ ರೀತಿ ಅನಲೈಸ್ ಮಾಡೋದರಿಂದ. ಇಷ್ಟೇ ಪ್ರಿಪ್ರೇಷನ್ ಮಾಡಿ. ಬಹಳ ರಾಕೆಟ್ ಸೈನ್ಸ್ ಏನಿಲ್ಲ, ಬಹಳ ಓದುವ ಅವಶ್ಯಕತೆ ಏನಿಲ್ಲ. ಸಿಂಪಲ್ ಮಾಡೆಲ್ ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಪ್ಲಸ್ ನಿಮಗೆ ಗೊತ್ತಿರುತ್ತೆ ಯಾವ ಅಧ್ಯಾಯ ಮೇಲೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಿದ್ದಾರೆ. ಸೊ ಈ ಅಧ್ಯಾಯ ನಮಗೆ ಇಂಪಾರ್ಟೆಂಟ್ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಆ ಅಧ್ಯಾಯ ಓದ್ಕೊಳ್ಳಿ. ಮತ್ತು ನಾನು 80/80 ಏನು ವಿಡಿಯೋ ಹಾಕಿದ್ದೀನಲ್ಲ ಅಲ್ಲಿ ಬ್ಲೂ ಪ್ರಿಂಟ್ ಹೇಳಿದೆ ನಾನು ಆಯಿತಾ. ಸೊ ಕನ್ನಡ ಸಬ್ಜೆಕ್ಟ್ ಮಾಡಿದ್ದೀನಿ, ಇಂಗ್ಲೀಷ್ ಸಬ್ಜೆಕ್ಟ್ ಮಾಡಿದ್ದೀನಿ, ಇತಿಹಾಸ ಸಬ್ಜೆಕ್ಟ್ ಮಾಡಿದ್ದೀನಿ, ಎಕನಾಮಿಕ್ಸ್ ಸಬ್ಜೆಕ್ಟ್ ಮಾಡಿದ್ದೀನಿ, ಪೊಲಿಟಿಕಲ್ ಸೈನ್ಸ್, ಬಿಸ್ನೆಸ್ ಸ್ಟಡೀಸ್, ಸೊಸಾಲಜಿ. ಸೊ ಎಲ್ಲ ಸಬ್ಜೆಕ್ಟ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡ್ಕೊಳ್ಳಿ ಆಯಿತಾ. ಈ ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳ ಸಬ್ಜೆಕ್ಟ್. ಇನ್ನೂ ಅಕೌಂಟೆನ್ಸಿ ಮಾಡಬೇಕು, ಜಿಯೋಗ್ರಫಿ ಮಾಡಬೇಕು, ಕಂಪ್ಯೂಟರ್ ಸೈನ್ಸ್ ಮಾಡಬೇಕು, ಸ್ಟ್ಯಾಟ್ ಸಬ್ಜೆಕ್ಟ್ ಮಾಡಬೇಕು, PCMB ಮಾಡ್ತೀನಿ. ಬಟ್ ಎಕ್ಸಾಮ್ ಸಮೀಪ ಬಂದಾಗ ಡೋಂಟ್ ವರಿ, ಅದ್ರ ಬಗ್ಗೆ ನಾವು ಓನ್ಲಿ ಫೋಕಸ್ ಮಾಡ್ತದೆ ಫೈನಲ್ ಎಕ್ಸಾಮ್ಗೆ ಆಯಿತಾ. ಸೊ ಇಲ್ಲಿ ಡೆಫಿನೆಟ್ಲಿ ನೀವು ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ತೀರಾ. ಇಷ್ಟು ನೀವು ಪ್ರಿಪ್ರೇಷನ್ ಮಾಡಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.